ಅವ್ರ ಕಷ್ಟ ದಿನಗಳು ಹೇಳ್ತೀನಿ. ಅವನು ಅವರ ತಮ್ಮ ಇದ್ದಾನಲ್ಲ ದಿನಕರು ಸತ್ತ ಅವ್ರ ಅಮ್ಮ ಹೇಳ್ತಾ ಇದ್ದಾರೆ ಒಂದು ಮಾತು, ಯಾವತ್ತು ಸಾಯಕ್ಕೆ ಹೊರಟೋಗಿದ್ರು ಅವರು. ಆ್ಯಕ್ಚುಲಿ ಒಂದು ಅವ್ರ ಅಕ್ಕನ ಮದುವೆ ಆಗಿರಲಿಲ್ಲ. ಅವಕ್ಕೆ ಒಂದು 6 ಅಡಿ, ಒಂದು 5.10 ಇರಬೇಕೇನು, ಆ ಹೈಟ್ ಹುಡುಗರು ಸಿಗ್ತಾ ಇರಲಿಲ್ಲ. ಮಕ್ಕಳು ಒಳ್ಳೆ ಕೆಲಸದಲ್ಲಿ ಇರಲಿಲ್ಲ. ಅಲ್ಲಿ ಮೆಸ್ ನಡೆಸ್ತಾಯಿದ್ರು ಮೀನಮ್ಮ. ಮೆಸ್ ನಡೆಸ್ಬೇಕಾದ್ರೆ ಈ ಗೊತ್ತಲ್ಲ, ಕೊನೆಗೆ ಒಂದು 2-3 ತಿಂಗಳು ಇದ್ದಾಗ ಕೊನೆಗೆ ಎಕ್ಸಾಮ್ ಮುಗೀತು ಅಂದರೆ ಹುಡುಗರು ಓಡೋಗ್ಬಿಡ್ತಾರೆ. ಅದೆಲ್ಲ ದುಡ್ಡು ಲಾಸ್ ಆಗಿ ಅವ್ರಿಗೆ ಎಲ್ಲ ಬೇಜಾರಾಗೋಯ್ತು. ಹಾಗಾಗಿ ಒಂದು ಸಲ ಧರ್ಮಸ್ಥಳದ ಪೂಜೆ ಮಾಡಿಸ್ಕೊಂಡು ಕೊನೆಗೆ ನಾವು ಅಲ್ಲೇ ಹೋಗ್ಬಿಡೋಣ ಅಂದ್ಬಿಟ್ಟು ಮೀನಮ್ಮ ನನಗೆ ಹೇಳಿದ್ದು. ಆಗ ಹೋಗಿದ್ದೇನೆ ಧರ್ಮಸ್ಥಳದಲ್ಲಿ. ಹೆಗ್ಡೆಯವ್ರ ಹತ್ರನೂ ಪಾಪ ಎಲ್ಲ ಕಷ್ಟ ಹೇಳ್ಕೊಂಡು ಕೊಡು ಅಂತ ಹೇಳ್ತಾರೆ. ಹಿಂಗೆಲ್ಲ ಆಯಿತು ಅಂತ ಅವರು ಸಮಾಧಾನ ಮಾಡಿ, ಹಿಂಗೆಲ್ಲ ತಪ್ಪು ನಿರ್ಧಾರ ತಗೋಬೇಡಿ, ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಪೂಜೆ ಮಾಡಿ ಒಂದು ಪ್ರಸಾದ ಕೊಟ್ಟು ಕಳಿಸ್ತಾರೆ. ಬರಬೇಕಾದ್ರೆ ಒಂದು 10 ಗಂಟೆ ಬರ್ತಾನೆ, ರಾತ್ರಿ ಏನೋ ಅವನು ಮತ್ತೆ ಬ್ರೋಕರ್ ಫೋನ್ ಮಾಡ್ತಾನೆ. ಅವನು 3 ದಿನ ಫೋನ್ ಮಾಡ್ತಾಯಿರ್ತಾನೆ. ಎಲ್ಲಮ್ಮ ಹೋಗಿದ್ರೆ 3 ದಿನ ಫೋನ್ ಮಾಡ್ತಾಯಿದ್ದೀನಿ. ಅಲ್ಲಿ ಒಬ್ಬರು ನಂಜನಗೂಡಲ್ಲಿ ಕೈಗಾದಲ್ಲಿ ಇಂಜಿನಿಯರ್ ಇದ್ದಾನೆ, ಮಂಜುನಾಥ ಅಂತ ಅವನ ಹೆಸರು. ಅವ್ರು ಬಂದಿದ್ದರು. ಹುಡುಗಿ ತೋರಿಸೋಣ ಅಂದರೆ ನೀವು ಅಯ್ಯೋ ಮಂಜುನಾಥ ಅಂತ ಹೆಸರು ಹೇಳಿಬಿಟ್ರಿ, ನಾನು ಧರ್ಮಸ್ಥಳ ಮಂಜುನಾಥನ ಮೇಲೆ ನಂಬಿಕೆ ಇಟ್ಟಿದ್ದೀನಿ, ಯಾವುದು ಇವಳು 6 ಅಡಿ ಇದ್ದಾನ ಸಾಕ್ಬಿಡಿ, ಅವ್ನು ಹೆಂಗಾರು ಇರಲಿ, ನಮಗೆ ಎತ್ತರ ಒಂದು ಬೇಕಾಗಿದ್ದು, ನಮಗೆ ನೀವು ಫಿಕ್ಸ್ ಮಾಡಿಬಿಡಿ, ನಮಗೆ ಯಾವುದೂ ಇಲ್ಲ, ಧರ್ಮಸ್ಥಳ ಮಂಜುನಾಥನೇ ನಮ್ಗೆ ಕೃಪೆ ಮಾಡಿಕೊಟ್ಟವ್ರೆ, ನಮ್ಮ ಧರ್ಮಸ್ಥಳದ ಅಂತೇಳಿ ಮದುವೆನ ಮಾಡ್ತಾರೆ. ಮದುವೆ ಆದಮೇಲೆ ಅವ್ರಿಗೆ ಒಂದೇ ಒಂದಿರ್ತದೆ, ನಾನು ತಾಯಿಯಾಗಿ ನಾನು ಜವಾಬ್ದಾರಿ ಕಳ್ಕೊಂಡೆ. ನಾನೊಬ್ಬ ಮಗಳು ಮದುವೆ ಮಾಡಬೇಕು, ಅದೊಂದೇನು ತಲೆ ಒಳಗಿತ್ತು. ಕೊನೆ ಯಾವ ಮಟ್ಟದಲ್ಲಿದ್ದರು ಅಂದ್ರೆ ಮನೆ ಮಾರಾದರೂ ಎಂಥವನಿಗೆ ಎಷ್ಟ ವರದಕ್ಷಿಣೆ ಕೇಳಿದ್ರು ಮನೆ ಮಾರ ಹಾಕ್ಬಿಟ್ಟಿದ್ರೆ ಮಗಳು ಒಂದು ಸೆಟ್ಲ್ ಮಾಡಿಬಿಟ್ಟು ಮಕ್ಳಿಗೆ ಏನೇನು ಕೊಟ್ಬಿಟ್ಟು ನಾವೆಲ್ಲ ಒಂದು ಅನಾಥಾಶ್ರಮ ಸೇರ್ಕೊಂಬೋಣ ಅನ್ನೋ ಮಟ್ಟಿಗೆ ಅವ್ರು ಯೋಚನೆ ಮಾಡ್ರು. ಅವ್ರಿಗೆ ಇದಿರಲಿಲ್ಲ, ಮಕ್ಕಳು ಗಂಡು ಮಕ್ಳು ಏನೋ ಹೆಂಗೆ ಹೋಗ್ತಾರೆ ಅಂತ. ಆಮೇಲೆ ಅವರು ಒಂದು ಹೇಳ್ತಾಯಿದ್ರು, ತೂಗುದೀಪ ಶ್ರೀನಿವಾಸ್ಗೆ ಮಗ ಯಾವತ್ತೂ ಅವ್ರು ಹೇಳ್ತಾಯಿದ್ರು, ಒಂದು ವಿಲನ್ ಥರ ಇದ್ರು ಅವ್ರು ಯಾವತ್ತೂ ಮನೆ ಒಳಗಿದ್ದಾಗ ಒಂಥರ ಒಂದು ಸಣ್ಣ ಒಂದು ಶಬ್ದ ಆದರೆ ಎದುರ್ಕೋತಾಯಿದ್ರಂತೆ. ಒಂದು ಸಣ್ಣ ಸದ್ದುಗೂ ಅಂದರೆ ಅಷ್ಟು ಅವ್ರಿಗೆ ಇದು. ಎಷ್ಟೋ ಜನ ಕೇಳ್ತಾ ಇದ್ರಂತ ಅವ್ರು ಮದುವೆ ಆದಾಗ, ಪೊನ್ನಂಪೇಟೆಯಲ್ಲಿ ಮದುವೆ ಆದಾಗ, ಇವರು ವಿಲನಪ್ಪ, ಇವನು ಹೆಂಗಪ್ಪ ಇವಳ ಜೊತೆ ಸಂಸಾರ ಮಾಡ್ತೀಯ ಅಂತ ಅವ್ರು ಹೇಳ್ತಾಯಿದ್ರು. ಅವರಷ್ಟು ಒಳ್ಳೆ ಮನುಷ್ಯ. ಅವರು ನೋಡೋಕ್ಕೆ ಅವರು ಸ್ಕ್ರೀನಲ್ಲಿ ಮಾತ್ರ ಅವರು ಇದಾಗ್ತಾಯಿದ್ರು ವಿಲನ್ ಥರ. ಅವ್ರ ಮನೆ ಒಳಗಿದ್ರೆ ಅಂತ ಸಭ್ಯಸ್ಥ. ಎಷ್ಟು ಅಂತಂದರೆ ಮನೆಗೆ ಬಂದರೆ ಒಂದು ಸಿನಿಮಾ ವಿಷಯ ಮಾತಾಡ್ತಿರ್ಲಿಲ್ಲ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.